ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಅಮಾವಾಸ್ಯೆ ಪೂಜೆದು. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಮಾವಾಸ್ಯೆ ದಿವಸ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದು. ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದ್ದು, ಆದರೆ ಆಗಲಿಲ್ಲ. ಆದರೆ ಅಮಾವಾಸ್ಯೆ ದಿವಸನೇ ಹೋಗಿ ಬಂದುಬಿಡೋಣ ಅಂದ್ಕೊಂಡು ಬೆಳಗ್ಗೆನೇ ಬೇಗ ಮನೇಲಿ ಪೂಜೆ ಮುಗಿಸ್ಕೊಂಡು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ಅಂದರೆ ತುಂಬ ರಶ್ ಇತ್ತು. ನನಗಂತೂ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಕಾಯಿ ಕಟ್ತಾಯಿದ್ರು. ಆದರೆ ನಾವು ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು, ಹಂಗಾಗಿ ಬರೀ ದರ್ಶನ ಮಾತ್ರ ಮಾಡಿಕೊಂಡು ಅಮ್ಮಂದು ಬಂದು ನಾವು ಇಲ್ಲೆಲ್ಲರೂ ಕಾಯಿ ಕಟ್ಟೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ನಾವು ಕಟ್ಟಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು, ಸೆಕೆಂಡ್ ಟೈಮ್ ನೋಡೋಣ, ನಾವು ಅಂದ್ಕೊಂಡಿರೋ ಕೆಲಸ ಆದರೆ ಖಂಡಿತ ಕಾಯಿ ಕಟ್ಟೋಣ ಅಂದ್ಕೊಂಡು ಬಂದು. ಆದರೆ ಇಲ್ಲಿ 7 ವಾರ ಕಟ್ಟಿದ್ರೆ ಖಂಡಿತ ನಮ್ಮ ಕೆಲಸಗಳೆಲ್ಲ ಆಗುತ್ತಂತೆ. ಹಂಗಾಗಿ ಅಲ್ಲೆಲ್ಲ ಕೇಳಿಕೊಂಡು ವಿಚಾರಿಸ್ಕೊಂಡು ನಾನು ಕೂಡ ಅಂದ್ಕೊಂಡು ಬಂದೆ ಮನೆಗೆ. ಬಂದು ಇವತ್ತು ಅಮಾವಾಸ್ಯೆ ಆಗಿತ್ತಲ್ಲ, ಹಂಗಾಗಿ ಏನಪ್ಪ ಮಾಡೋದು ಅಂದ್ಕೊಂಡೆ. ಎಲ್ಲರೂ ಮನೆಯಲ್ಲೇ ಇದ್ದರು. ಹಾಗಾಗಿ ಎಲ್ಲರೂ ಕೂಡ, ನನ್ನ ಮಗ ಕೂಡ ಇದ್ದ. ಅವನಿಗೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ. ಹಂಗಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಮತ್ತು ಬಾಳೆಕಾಯಿ ಬಜ್ಜಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗ ಅವಾಗವಾಗ ಈ ಥರ ಅವ್ನು ಬಂದಾಗೆಲ್ಲ ಒಂದೊಂದು ಡಿಮ್ಯಾಂಡ್ಗಳಿಡ್ತಾ ಇರ್ತಾನೆ. ಏಕೆಂದರೆ ಅವನಿಗೆ ಈ ಥರ ಫುಡ್ಡೆಲ್ಲ ತುಂಬ ಇಷ್ಟ ಆಗುತ್ತೆ. ಅವನಿದ್ದಾಗಷ್ಟೇ ನಾವು ಈ ಥರ ಫುಡ್ಡೆಲ್ಲ ಮಾಡ್ಕೊಂಡು ತಿಂತೀವಿ. ನಮ್ಗಷ್ಟು ಇಷ್ಟ ಆಗಲ್ಲ, ಆದರೆ ನನ್ನ ಮಗಂಗೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಮಾಡಿಬಿಡೋಣ, ಇವತ್ತು ಅಮಾವಾಸ್ಯೆ ಇದೆಯಲ್ವ, ಹಂಗಾಗಿ ಸ್ವೀಟ್ ಮಾಡಿಕೊಂಡ್ರೆ ಒಳ್ಳೇದಲ್ವ, ಹಾಗಾಗಿ ಅಂದ್ಕೊಂಡು ಪಾಯಸ ಮಾಡೋಣ ಅಂದ್ಕೊಂಡೆ. ಸಬ್ಬಕ್ಕಿ ಮತ್ತು ಇದು ಶಾವಿಗೆ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ 2 5 ರೂಪೀಸ್ದು ಬಾದಾಮಿ ಪೌಡರ್ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ಹೀಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ದಿವಸ ಆಗೋಗಿತ್ತು ವಿಡಿಯೋ ಮಾಡಿ, ಹಂಗಾಗಿ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಹೀಗೆ ಕೂಡ ನಾನು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಹೊಸ ವರ್ಷದಲ್ಲಿ ನನಗೆ ಯಾರಿಗೂ ಕೂಡ ವಿಶ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಈ ವಿಡಿಯೋ ಮೂಲಕ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವಿಶಸ್ ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಆದರೂ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ಯಾರ್ಯಾರು ಹೋದ ವರ್ಷ ನಿಮ್ಮ ಕೆಲಸಗಳು, ನಿಮ್ಮ ಕನಸುಗಳು ಏನೇನು ಪೆಂಡಿಂಗ್ ಇದೆಯೋ, ಈ ವರ್ಷ 2025ಕ್ಕೆ ನಿಮ್ಮ ಕನಸುಗಳು ಎಲ್ಲರದ್ದು ಕೂಡ ಹೊಸದಾಗಿ ಏನೇನು ಅಂದ್ಕೊಂಡಿದ್ದೀರ ಎಲ್ಲ ಕೂಡ ಈ ವರ್ಷ ಈಡೇರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಹೀಗೆ ಕೂಡ ನನ್ನ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಥ್ಯಾಂಕ್ ಯು.